Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗಿದೆ. ಟೊಮೆಟೊ, ಈರುಳ್ಳಿ, ಬೀನ್ಸ್ ಅಂತ ತರಕಾರಿ ಬೆಲೆ ಗಗನ ಮುಟ್ಟಿದೆ. ಈ ದರ ಏರಿಕೆ ಬರೆ ನಡುವೆ ಬೆಂಗಳೂರಿನ ಜನರಿಗೆ ಮತ್ತೊಂದು ಶಾಕ್ ಕೊಡಲು ಸರ್ಕಾರ ಮುಂದಾಗಿದೆ. ನೀರಿನ ದರ ಹೆಚ್ಚಿಸಲು ಜಲಮಂಡಳಿ ಸಜ್ಜಾಗಿದ್ರೆ ಸರ್ಕಾರ ಕೂಡ ಇದಕ್ಕೆ ಅಸ್ತು ಅಂತಿದೆ. ವರ್ಷದಿಂದ ಕುಡಿಯೋ ನೀರಿಗೆ ಬೆಲೆ ಏರಿಕೆ ಆಗಿಲ್ಲ. ಪೆಟ್ರೋಲ್ ದರ ಏರಿಕೆ ಆಯ್ತು, ಈಗ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ನೀರಿನ ದರ ಏರಿಕೆ. ದರ ಏರಿಕೆ ಸುಳಿವು ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಬೆಂಗಳೂರಿಗೆ ನೀರು ಬೇಕು, ಮಾಡಬೇಕಾ ಬೇಡವಾ ನೀವು ಹೇಳಿ. ಫ್ರೀ 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 ಅಂತ ಉಚಿತ ಭಾಗ್ಯಗಳ ಭೋಜನ ಉಣಬಡಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ದರ ಏರಿಕೆ ಬರೆ ಎಳೆಯುತ್ತಿದೆ. ಹಾಲು, ಮದ್ಯ, ಮುದ್ರಾಂಕ ಶುಲ್ಕ, ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಮಾಡಿದ್ದ ರಾಜ್ಯ ಸರ್ಕಾರದ ಕಣ್ಣು ಇದೀಗ ಕುಡಿಯೋ ನೀರಿನ ಮೇಲೂ ಬಿದ್ದಿದೆ. ಬೆಂಗಳೂರಿಗೆ ಮತ್ತೊಂದು ಶಾಕ್ ಕಾದಿದೆ. ಜಲಮಂಡಳಿ ಸಿಬ್ಬಂದಿಗೆ ವೇತನ ಸಮಸ್ಯೆ ಆಗ್ತಿದೆ. ವಿದ್ಯುತ್ ವೆಚ್ಚ ಪಾವತಿಸಲು ಆಗ್ತಿಲ್ಲ. ಹೀಗಾಗಿ ಬೆಲೆ ಏರಿಕೆ ಅನಿವಾರ್ಯ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 14 ವರ್ಷದಿಂದ 2024ರಿಂದ ಕುಡಿಯೋ ನೀರಿಗೆ ಬೆಲೆ ಏರಿಕೆ ಆಗಿಲ್ಲ. ಎವ್ರಿ ವರ್ಷ ಲಾಸ್ ಆಗ್ತಾ ಇದೆ. ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ, ಅವರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ. 14 ವರ್ಷದಿಂದ 10 ವರ್ಷ ಆಗಿದೆ ರೈಸ್ ಮಾಡಿ BWSP ನೀರು. ಈಗ ಬೆಂಗಳೂರಿಗೆ ನೀರು ಬೇಕು, ಮಾಡಬೇಕಾ ಬೇಡವಾ ನೀವು ಹೇಳಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಬಳಿಕ ಜಲಮಂಡಳಿಗೆ ಭೇಟಿ ನೀಡಿದ್ದ ವೇಳೆ ನೀರಿನ ದರ ಪರಿಷ್ಕರಣೆಯ ಸುಳಿವು ನೀಡಿದ್ದ ಡಿಕೆ ಶಿವಕುಮಾರ್ ಈಗ ಜಲಮಂಡಳಿಯ ದರ ಏರಿಕೆ ಪ್ರಸ್ತಾವನೆಗೆ ಅಸ್ತು ಎನ್ನುವ ಸಾಧ್ಯತೆ ಇದೆ. ಭೂಮಿ ಮೇಲಿನ ಪಂಚಭೂತಗಳ ದರ ಹೆಚ್ಚಿಸಿ ಬಿಡಲಿ. ಸಾಲು ಸಾಲು ದರ ಏರಿಕೆಗೆ ಬಿಜೆಪಿ ನಾಯಕರ ವ್ಯಂಗ್ಯ. ರಾಜ್ಯ ಸರ್ಕಾರ ಎಲ್ಲದರ ಮೇಲೂ ತೆರಿಗೆ ಹಾಕ್ತಿದೆ. ಗಾಳಿಯೊಂದನ್ನ ಬಿಟ್ಟಿದ್ದಾರೆ, ಅದಕ್ಕೂ ಹಾಕ್ಬಿಟ್ರೆ ಪಂಚಭೂತಗಳ ಮೇಲೂ ತೆರಿಗೆ ಹಾಕಿದ ಕುಖ್ಯಾತಿ ಇವರಿಗೆ ಬರುತ್ತೆ ಅಂತ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಇನ್ನಿರೋದವರಿಗೆ ಒಂದೇನೆ, ನೀರಿಗೊಂದು ಗಾಳಿಗೊಂದು ಹಾಕಿಬಿಟ್ರೆ ಎಲ್ಲದಕ್ಕೂ ಪಂಚಭೂತಗಳ ಮೇಲೂ ತೆರಿಗೆ ಹಾಕದಂತ ಕುಖ್ಯಾತಿ ಇವರಿಗೆ ಬಂದ್ಬಿಡುತ್ತೆ. ನಾವು ಪಂಚಭೂತಗಳ ಮೇಲೂ ತೆರಿಗೆ ಹಾಕಿದಂತ ಮೊದಲ ಸರ್ಕಾರ ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಅವ್ರು ಹೇಳ್ಕೋಬಹುದು. ಗ್ಯಾರಂಟಿ ಹೆಸರಲ್ಲಿ ಉಚಿತ ಭಾಗ್ಯವನ್ನ ನೀಡಿದ್ದ ಸರ್ಕಾರ ಇದೀಗ ಆದಾಯ ಸಂಗ್ರಹಕ್ಕೆ ಕೈ ಹಾಕಿದೆ. ಬೆಂಗಳೂರಿನಲ್ಲಿ ನೀರೇ ಇಲ್ಲ ಅಂತ ಜನ ಕುದಿಯುತ್ತಿದ್ದಾರೆ. ಇಂಥ ಹೊತ್ತಲ್ಲಿ ನೀರಿನ ಬೆಲೆ ಏರಿಕೆಗೆ ಸರ್ಕಾರ ಕೈ ಹಾಕಿರೋದು ಜನಾಕ್ರೋಶಕ್ಕೆ ಕಾರಣವಾದರೂ ಅನುಮಾನವಿಲ್ಲ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.